ರಾಮನಾಯಕ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಏನು ಹೇಳೋದಕ್ಕೆ ಬಯಸ್ತೀರಿ ಇವೆಲ್ಲ ನೋಡ್ತಾ ಇದ್ದಾಗ? ಸರ್ ನೋಡಿ, ನಿಜವಾಗ್ಲೂ ಇದು ನಮ್ಮ ಸಮಾಜಕ್ಕೆ, ಬಂಜಾರ ಸಮಾಜಕ್ಕೆ ದೊಡ್ಡ ಒಂದು ದುರದೃಷ್ಟ ಅಂತಂದ್ರೆ ಯಾರು ಇದು ಮಾಡ್ಲಿಕ್ಕಾಗಲ್ಲ. ಯಾಕಂತಂದ್ರೆ ನಾವು ಈಗ ನಮಗೆ ತಾಂಡ ನಿಗಮ ಇದೆ. ತಾಂಡ ನಿಗಮದಿಂದ ಅವ್ರಿಗೆ ಏನ್ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಆ ನಿಗಮ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು. ಇಷ್ಟು ಜನ ಗುಳೆ ಹೋಗ್ತಿದ್ದಾರೆ, ತಾಂಡ ನಿಗಮ ಏನಕ್ಕಿದೆ? ಅಟ್ಲೀಸ್ಟ್ ಆ ಬಡ ಮಕ್ಕಳಿಗೆ ಅದು ಟೆಂಟ್ ಶಾಲೆ ಆಗ್ಲಿ, ಅಥವಾ ಆ ಮಕ್ಕಳ ಸ್ಕೂಲ್ ಫೀಸ್ಗಾಗ್ಲಿ, ಅಥವಾ ಏನಾದ್ರೂ ಆ ಮಕ್ಕಳನ್ನ ಏನ್ ಮಾಡ್ಬೇಕು, ಈ ತರ ತಾಂಡನೆ ಗುಳೆ ಹೋಗ್ತಿದ್ರೆ ಮಕ್ಕಳ ಭವಿಷ್ಯ ಏನಂತ ಆ ನಿಗಮ ಅರ್ಥ ಮಾಡ್ಕೊಳ್ಳಲ್ಲ ಅಂತಂದ್ರೆ ನಮಗೆ ಏನಕ್ಕೆ ಸರ್ ನಿಗಮ? ಖಂಡಿತ ಸರ್, ಖಂಡಿತ ನಮ್ದು ಅದೇ ಪ್ರಶ್ನೆ. ಈಗ ದೊಡ್ಡವರು ನಾವು ದುಡಿಬೇಕು, ನಾವು ಅಟ್ಲೀಸ್ಟ್ ಬುದ್ಧಿವಂತಿಕೆ ಇಲ್ಲ, ಓದಿಲ್ಲ ಅಂತ ಹೇಳ್ಬಿಟ್ಟು ನಾವೇನೋ ಅಲ್ಲಿ ಇಲ್ಲಿ ಗುಳೆ ಹೋಗ್ತಿರ್ತೀವಿ. ಅಟ್ಲೀಸ್ಟ್ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದ್ರೂ ತಾಂಡ ನಿಗಮ ಕೆಲಸ ಮಾಡ್ಬೇಕಲ್ವಾ? ಎಸ್, ಓಕೆ. ಎಷ್ಟೋ ಜನ ಬಡ ಮಕ್ಕಳು ಹಾಸ್ಟೆಲ್ ಫೀಸ್ ಕಟ್ಟಕ್ಕಾಗದೆ, ಸ್ಕೂಲ್ ಫೀಸ್ ಕಟ್ಟಕ್ಕಾಗದೆ ಅವ್ರವ್ರ ತಂದೆ ತಾಯಿಗಳು ಹಿಂದೆ ಅಳ್ಕೊಂತ ಅವ್ರ ಗಾಡಿ ಇರ್ಬೇಕಾದ್ರೆ ಅಳ್ತಾರೆ. ಅವ್ರು ಏನಕ್ಕೆ ಅಳ್ತಾರೆ ಅಂತಂದ್ರೆ, ನಾನು ಓದ್ತಿದ್ದೆ, ನಮ್ಮ ತಂದೆ ತಾಯಿ ಭವಿಷ್ಯ ಈ ತರ ಇದೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ದಯಮಾಡಿ ತಮ್ಮ ಚಾನೆಲ್ ಅವ್ರಿಗೆ ನಾನು ನಿಜವಾಗ್ಲೂ ಇವತ್ತೇ ನೀವು ಲೈವ್ ಟೆಲಿಕಾಸ್ಟ್ ಇಟ್ಟಿದ್ದೀರಾ, ತುಂಬಾ ತುಂಬಾ ಧನ್ಯವಾದಗಳು ತಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ತಮ್ಮ ಚಾನೆಲ್ ಕಡೆಯಿಂದ ಈ ಗೌರ್ಮೆಂಟ್ಗೆ, ಏನ್ ಕರ್ನಾಟಕ ಸರ್ಕಾರಕ್ಕೆ ಈ ಸಮಾಜದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ, ತಾಂಡ ನಿಗಮದಲ್ಲಿ ಫಂಡ್ಸ್ ಅವು ಇವು ನಮಗ್ ಗೊತ್ತಾಗಲ್ಲ, ಅವ್ರ ಫಂಡ್ಸ್ ಅನ್ನ ಇದು ಮಾಡ್ಲಿ ಅಥವಾ ಏನನ್ನ ಇದು ಮಾಡ್ಲಿ, ಬಟ್ ಅಟ್ಲೀಸ್ಟ್ ಹೋಗ್ತಾ ಇರ್ತಕ್ಕಂಥ ಮಕ್ಕಳ ಭವಿಷ್ಯ ಆದ್ರೂ ಅವ್ರು ಎಚ್ಚೆತ್ಕೊಂಡು ಅವ್ರ ಸ್ಕೂಲು ಕಾಲೇಜ್ಗಳು ಇಲ್ಲ ಅಂತಂದ್ರೆ ಪ್ರತ್ಯೇಕವಾಗಿ ತಾಂಡಗಳಲ್ಲಿ ಇರ್ತಕ್ಕಂಥವರಿಗೆ ಟ್ಯೂಷನ್ ವ್ಯವಸ್ಥೆನೋ ಅಥವಾ ಏನೋ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತ ನಾನು ನಿಮ್ ಮೂಲಕ ಕೇಳ್ಕೊಂತೀನಿ. ಓಕೆ ರಾಮನಾಯಕ್ ಅವರೇ, ನಿಮ್ಮ ಕಾಳಜಿ ನಮಗೆ ಅರ್ಥ ಆಗ್ತಾ ಇದೆ. ಇದೇ ಕಾಳಜಿ ಸರ್ಕಾರಕ್ಕೂ ಇರಬೇಕು ಜನರ ಮೇಲೆ, ಅದನ್ನೇ ನಾವು ಅದನ್ನು ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಗುಂಡ್ಲುಪೇಟೆಯಿಂದ ಶಿವಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಶಿವಕುಮಾರ್ ಅವರೇ, ಗುಳೆ ತಪ್ಪಿಸೋದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅಂತ ತಮ್ಗನ್ಸುತ್ತೆ? ಸರ್, ಸರ್ಕಾರದವರು ಎಲ್ಲ ಕಚ್ಚಡ ಮುಗಿದೈತೆ. ಅವ್ರು ಏನೋ ಜನರ ಬಗ್ಗೆ ಕಣ್ಣಿಕರೆ ಮಾಡ್ತಿಲ್ಲ. ಅವರು ದುಡ್ಡು ಮಾಡ್ತಾರ, ದುಡ್ಡು ಮಾಡ್ಬೇಕು, ಜನಗಳ ಕಷ್ಟ ಸುಖ ಕೇಳ್ತಲ್ಲ. ಅವರು ಕಷ್ಟ ಸುಖ ಪಾಪ ಕೇಳ್ತಲ್ಲ. ಪಾಪ ಟಿವಿ ನೋಡ್ತಾರ, ಪಾಪ ಕಣ್ಲಿ ನೀರು ಬರ್ತದ. ಪಾಪ ನಮ್ಮ ಮಕ್ಕಳು ಕಾಣಂಗಿಲ್ಲ. ಅವ್ರಿಗೆ ವಿದ್ಯಾಭ್ಯಾಸ ಮಾಡ್ಬೇಕಲ್ಲ ಅವರು. ಇವರು ಎಲ್ಲ ಕಚ್ಚಡದ ಮುಗಿದಿರ್ತದ. ಎಲ್ಲೇ ಕಚ್ಚಡ ಮುಗಿದವರು ಹಂಗ ಹಿಂಗ ಅನ್ಕೊಂಡು. ಅದು ಬಿಡಿ, ಇವಾಗ ಏನ್ ಮಾಡ್ಬೇಕು? ತಾವು ಏನ್ ನಿರೀಕ್ಷೆ ಮಾಡ್ತಿದ್ದೀರಿ? ಬರಗಾಲ ಇದೆ, ರೈತರೆಲ್ಲ ಗುಳೆ ಹೋಗ್ತಾ ಇದಾರೆ. ಬರಗಾಲ ಇದೆ ಸರ್, ಪಾಪ ಏನ್ ಮಾಡಕ್ ಪಾಪ ಏನ್ ಸಾಕು ಏನಾದ್ರು ಮಾಡ್ಬೇಕು ಸರ್. ಅದಕ್ಕೆ ಆಯ್ತು ಸರ್, ಆಯ್ತು. ಪಾಪ ಅನ್ನೋದ್ರೊಳಗಡೆ ಮುಗಿಸ್ಬಿಟ್ರಿ ನೀವು. ಥ್ಯಾಂಕ್ ಯು ಶಿವಕುಮಾರ್ ಅವರೇ. ನೋಡಿ, ವಿಜಯನಗರ ಹೊಸಪೇಟೆ ಭಾಗದಲ್ಲಿ ಈ ಬಾರಿ ಬರದ ಪರಿಣಾಮ ಯಾವ ಮಟ್ಟಕ್ಕಿದೆ, ಗುಳೆ ಪ್ರಮಾಣ ತೀವ್ರವಾಗಿದೆ ಅನ್ನೋದಕ್ಕೆ ಕಾಲ್ ಬರ್ತಾ ಇದೆ ಅಲ್ಲಿಂದಲೇ. ವಲಸೆ ಜನರ ಸಂಕಷ್ಟಗಳನ್ನು ಸರ್ಕಾರಕ್ಕೆ ತಲುಪಿಸುವ ಉದ್ದೇಶದಿಂದ ರಿಪಬ್ಲಿಕ್ ಕನ್ನಡ ಜನ ಗುಳೆ ಹೋಗುತ್ತಿರುವ ಈ ಊರುಗಳಿಗೆ ಭೇಟಿ ನೀಡಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನಮ್ಮ ಪ್ರತಿನಿಧಿ ಶ್ರೀ ಲಕ್ಷ್ಮೀ ಅಭಿಜಿತ್ ಬಳಿ ಹೊಸಪೇಟೆ ತಾಲೂಕಿನ ಶ್ರೀಕಂಠಾಪುರ ತಾಂಡದ ಜನ ತಮ್ಮ ಅಳಲನ್ನು ತೋಡಿಕೊಂಡಿದ್ದು, ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ.